ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಆರ್ ಎಸ್ ಕಿಚನ್ಗೆ ಸುಸ್ವಾಗತ. ಇವತ್ತು ಮನೆಯಲ್ಲೇ ಹೇಗೆ ಇರಳಿಕಾಯಿ ಉಪ್ಪಿನಕಾಯಿ ಮಾಡ್ಕೊಬೇಕು ಅಜ್ಜಿ ಸ್ಟೈಲಲ್ಲಿ ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಒಳ್ಳೆ ರುಚಿಯಾದ ಬಾಯಲ್ಲಿ ನೀರೂರಿಸ್ತಕ್ಕಂಥ ಇರಳಿಕಾಯಿ ಉಪ್ಪಿನಕಾಯಿನೇ ಇವತ್ತು ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಒಮ್ಮೆ ಮಾಡಿ ನೋಡಿ, ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ಒಂದು 4ರಿಂದ 5 ಇರಳಿಕಾಯಿ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಅದನ್ನು ನೀರಿಲ್ಲದೆ ಇರೋ ರೀತಿ ಒರೆಸ್ಕೊಬೇಕು. ಒರೆಸಿ ಈ ರೀತಿ ಕಟ್ ಮಾಡ್ಕೊಬೇಕು. ಕಟ್ ಮಾಡಿಕೊಂಡು ಮತ್ತೆ ಇದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಬೇಕು. ಆದಷ್ಟು ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇರಳಿಕಾಯಿ ತುಂಬ ಪಿತ್ತಕ್ಕೆ ಒಳ್ಳೆಯದು. ಈ ರೀತಿ ಕಟ್ಟಾದಮೇಲೆ ಮತ್ತೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಳಿ. ಈ ರೀತಿ ಪಾತ್ರೆಯಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಹರಳುಪ್ಪು ಎರಡನ್ನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇರಳಿಕಾಯಿ ಉಪ್ಪಿನಕಾಯಿ ಸ್ವಲ್ಪ ಉಪ್ಪಲ್ಲೇ ಬೇಯಿಸಬೇಕು. ಇದಕ್ಕೆ ನೀವು ಜಾಸ್ತಿ ಉಪ್ಪು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬಿ ಪಿ ಇರೋರು ಸ್ವಲ್ಪ ನೋಡ್ಕೊಂಡು ತಿನ್ನಿ. ಹರಳುಪ್ಪನ್ನ ಜಾಸ್ತಿ ಸೇರಿಸ್ಕೊಂಡಷ್ಟು ಬೇಗ ಬೇಯುತ್ತೆ, ಸಾಫ್ಟ್ ಆಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿನನೂ ಹಾಕ್ಕೊಂಡಿರಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಪಿಂಗಾಣಿ ಅಥವಾ ಪ್ಲಾಸ್ಟಿಕ್ ಡಬ್ಬಿ, ಇದರಲ್ಲಿ ನೀವು ಇದನ್ನು ಒಂದು 3ರಿಂದ 4 ದಿನ ಇಡಬೇಕು. ಯಾಕಂದರೆ ಇರಳಿಕಾಯಿ ಚೆನ್ನಾಗಿ ಬೇಯಬೇಕು ಉಪ್ಪಲ್ಲಿ. ಸೊ ನಾನು ಇವತ್ತು ಪಿಂಗಾಣಿ ಡಬ್ಬಿನಲ್ಲಿ ಇದನ್ನು ಇಡ್ತಾ ಇದ್ದೀನಿ. ಇದನ್ನು ಒಂದು 3ರಿಂದ 4 ದಿನ ಬೇಯೋದಕ್ಕೆ ಬಿಟ್ಬಿಡ್ತೀನಿ. ನೀವು ಪ್ರತಿದಿನ ಇದನ್ನು 1 ಸ್ಪೂನ್ ತಗೊಂಡು ಮಿಕ್ಸ್ ಮಾಡಿ ಮತ್ತೆ ಹಾಗೆ ಇಡಿ. ಯಾವುದೇ ಕಾರಣಕ್ಕೂ ನೀರು ಸೋಕಿಸ್ಬೇಡಿ. ಒಂದು 4 ದಿನ ಬಿಟ್ಟ ನಂತರ ಒಂದು ಮಸಾಲೆ ಪೌಡ್ರ್ ಮಾಡಿಕೊಂಡು ಖಾರ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಜೀರಿಗೆ, ಮೆಂತ್ಯ, ಸಾಸಿವೆ ಮತ್ತು ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ. ಫಸ್ಟು ಮೆಂತ್ಯ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಕಹಿ ಬಂದ್ಬಿಡುತ್ತೆ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಇದು ಕೆಂಪಗಾಗೋ ತನಕ ಹುರ್ಕೊಳ್ಳಿ. ಚೆನ್ನಾಗಿ ಡ್ರೈ ರೋಸ್ಟ್ ಆದಮೇಲೆ ಒಂದು ಕಡೆ ಎತ್ತಿಟ್ಕೊಳ್ಳಿ. ಎತ್ತಿಟ್ಕೊಂಡು ನೆಕ್ಸ್ಟು ಜೀರಿಗೆ ಮತ್ತು ಸಾಸಿವೆ ಇದೆರಡನ್ನು ಮತ್ತೆ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಈಗ ನೋಡಿ, ಮೆಂತ್ಯ ಡ್ರೈ ರೋಸ್ಟ್ ಆಯಿತು. ಡ್ರೈ ರೋಸ್ಟ್ ಆಗಿರ್ತಕ್ಕಂಥ ಮೆಂತ್ಯನ ಒಂದು ಸೈಡ್ಗೆ ಎತ್ತಿಟ್ಕೊಂಬಿಡಿ. ಇವಾಗ ಅದೇ ಪ್ಯಾನ್ಗೆ ನೆಕ್ಸ್ಟು ಜೀರಿಗೆ ಮತ್ತು ಸಾಸಿವೆ ಎರಡನ್ನೂ ಹಾಕಿ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಇದು ನಿಮಗೆ ಗೊತ್ತಾಗುತ್ತೆ, ಅಂದರೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಒಳ್ಳೆ ಅರೋಮಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಜೀರಿಗೆ ಇದೆಲ್ಲ. ಅಲ್ಲಿ ತನಕ ನೀವು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಅದನ್ನು ಕೂಡ ಡ್ರೈ ರೋಸ್ಟ್ ಆದಮೇಲೆ ಒಂದು ಕಡೆ ಎತ್ತಿಟ್ಕೊಳ್ಳಿ. ನೋಡಿ, ಒಳ್ಳೆ ಘಮ ಬರ್ತಾ ಇದೆ ಜೀರಿಗೆ ಮತ್ತು ಸಾಸಿವೆದು. ಈ ರೀತಿ ಮಾಡಿಕೊಂಡು ಎತ್ತಿಟ್ಕೊಂಡು ಅದರ ನೆಕ್ಸ್ಟು ಮೆಣಸಿನ್ಕಾಯಿನ ಹುರ್ಕೊಬೇಕು. ನಾನಿಲ್ಲಿ ಇವತ್ತು ಒಂದು 10 ಗುಂಟೂರು ಮೆಣಸಿನ್ಕಾಯಿ ಮತ್ತು ಒಂದು 10ರಿಂದ 12 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಎಲ್ಲ ಡ್ರೈ ರೋಸ್ಟೇ ಮಾಡಿ, ಎಣ್ಣೆ ಹಾಕ್ಬಿಡಿ. ಇದು ಚೆನ್ನಾಗಿ ಡ್ರೈ ರೋಸ್ಟ್ ಆದಮೇಲೆ ಒಂದು ಮಿಕ್ಸಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೇಕು. ನಿಮ್ಮ ಖಾರಕ್ಕೆ ತಕ್ಕಂತೆ ಮೆಣಸಿನ್ಕಾಯಿನ ಯೂಸ್ ಮಾಡಿ. ನಮಗೆ ಸ್ವಲ್ಪ ಖಾರ ಇಷ್ಟ ಆಗೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀವಿ. ಗುಂಟೂರು ಮೆಣಸಿನ್ಕಾಯಿ ತುಂಬ ಖಾರ ಇರುತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ. ಈ ರೀತಿ ಹುರ್ಕೊಂಡಾದಮೇಲೆ
ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಮೆಂತ್ಯ, ಸಾಸಿವೆ ಹುರ್ಕೊಂಡಿರೋದನ್ನು ಹಾಕ್ಕೊಂಡು ಒಂದು ಪೌಡ್ರ್ ಮಾಡ್ಕೊಳ್ಳಿ. ಈ ರೀತಿ ಪೌಡ್ರ್ ಆದಮೇಲೆ ಇದಕ್ಕೆ ಬಿಡಿಸಿರ್ತಕ್ಕಂಥ ಬೆಳ್ಳುಳ್ಳಿ ಒಂದು 10ರಿಂದ 12 ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ರೌಂಡ್ ತಿರುಗಿಸಿ. ಕೆಲವೊಬ್ಬರು ಬೆಳ್ಳುಳ್ಳಿನ ಹಾಗೆ ಹಾಕ್ತಾರೆ, ಹಾಗೂ ಕೂಡ ಹಾಕ್ಬೋದು. ಈ ರೀತಿ ಮಾಡಿಕೊಂಡು ಹಾಕ್ಬೋದು. ನೋಡಿ, ಇವಾಗ ನಾನು 4 ದಿನ ಇಟ್ಟಿರ್ತಕ್ಕಂಥ ಹಿರಳಿಕಾಯಿ ಉಪ್ಪಲ್ಲಿ ಚೆನ್ನಾಗಿ ಬೆಂದಿದೆ. 4 ದಿನ ಇಟ್ಟಿದ್ದೆ ನಾನು ಉಪ್ಪಲ್ಲಿ ಹಾಕಿ. ಇವಾಗ ಚೆನ್ನಾಗಿ ಸಾಫ್ಟ್ ಆಗಿದೆ ಹಿರಳಿಕಾಯಿ ಎಲ್ಲ, ಮತ್ತು ಕ್ರಂಚಿಯಾಗಿ ಕೂಡ ಇದೆ. ಈ ರೀತಿ ಎತ್ತಿಟ್ಕೊಂಡಿರ್ತಕ್ಕಂಥ ಹಿರಳಿಕಾಯಿಗೆ ನಾವು ಇವಾಗಷ್ಟೇ ರುಬ್ಕೊಂಡಿರ್ತಕ್ಕಂಥ ಖಾರ ಏನಿದೆಯೋ ಅದನ್ನು ಮಿಕ್ಸ್ ಮಾಡಬೇಕು. ಎಲ್ಲ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಂದೇ ಹದದಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಮಸಾಲೆ ಅಂಟ್ಕೊಳ್ಳುತ್ತೆ ಉಪ್ಪಿನಕಾಯಿಗೆಲ್ಲ. ನೀವು ಈ ರೀತಿ ಮಾಡಿಕೊಂಡು ಒಂದು ತಿಂಗಳು 2 ತಿಂಗಳು ಇಟ್ಕೊಬೋದು. ಇದಕ್ಕೆ ಕೆಲವೊಬ್ಬರು ಒಗ್ಗರಣೆ ಹಾಕ್ಕೊತಾರೆ, ಕೆಲವೊಬ್ಬರು ಹಾಗೆ ಇಟ್ಕೊತಾರೆ. ಬೇಕು ಅಂದಾಗ ನೀವು ಬೇಕಾದರೆ ಸ್ವಲ್ಪ ಒಂದು ಪಿಂಗಾಣಿ ಜಾರಲ್ಲಿ ಅಥವಾ ಪ್ಲಾಸ್ಟಿಕ್ ಡಬ್ಬಿನಲ್ಲಿ ಇಟ್ಕೊಂಡು ಬೇಕಾದಾಗ ಸ್ವಲ್ಪ ಉಪ್ಪಿನಕಾಯಿನ ತಗೊಂಡು ಒಗ್ಗರಣೆ ಹಾಕ್ಕೊಬೋದು. ಪದೇ ಪದೇ ಕೈ ಹಾಕೋದು ಮಾಡಿದ್ರೆ ಇದಕ್ಕೆ ಹಾಳಾಗೋಗುತ್ತೆ. ಆದಷ್ಟು ನೀವು ಎಷ್ಟು ಬೇಕೋ, 1 ವಾರಕ್ಕೆ, 2 ದಿನಕ್ಕೆ, 3 ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತೆಗೆದು ಇಟ್ಕೊಳ್ಳೋದು ಒಳ್ಳೆಯದು. ಪದೇ ಪದೇ ತೆಗೆದು ಮಾಡಿ ಕೈ ಹಾಕ್ತಾಯಿದ್ರೆ ಅದು ಉಪ್ಪಿನಕಾಯಿ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ನೋಡಿ, ಈ ರೀತಿ ಒಳ್ಳೆ ರೀತಿನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಹಿರಳಿಕಾಯಿ ಉಪ್ಪಿನಕಾಯಿ ಆಲ್ಮೋಸ್ಟ್ ರೆಡಿ. ಇದೆಲ್ರಿಗೂ ಆರೋಗ್ಯ ದೃಷ್ಟಿಯಿಂದ ಹೇಳೋದಾದರೆ ಪಿತ್ತಕ್ಕೆ ಒಳ್ಳೆಯದು. ನೋಡಿ, ಈ ರೀತಿ ಮಿಕ್ಸ್ ಎಲ್ಲ ಆದಮೇಲೆ ಬೇಕಾದವರು ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಬೋದು. ಒಳ್ಳೆ ಸ್ಪೈಸಿ ಇರುತ್ತೆ. ಬೇಡ ಅಂದವರು ಸ್ಕಿಪ್ ಮಾಡ್ಬೋದು. ಈ ರೀತಿ ಉಪ್ಪಿನಕಾಯಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು 2 to 3 ಡೇಸ್ ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದರೆ ಹಾಗೆ ಬಾಯಲ್ಲಿ ನೀರು ಬರ್ತಾಯಿದೆ. ಕ್ರೇವಿಂಗ್ಸ್ ತಡ್ಕೊಳಕ್ಕಾಗ್ತಾಯಿಲ್ಲ. ಉಪ್ಪಿನಕಾಯಿ ಮಾತ್ರ ತುಂಬ ಚೆನ್ನಾಗಿದೆ. ಹಿರಳಿಕಾಯಿ ತುಂಬ ಸಾಫ್ಟ್ ಆ್ಯಂಡ್ ಕ್ರಂಚಿಯಾಗಿದೆ. ಒಮ್ಮೆ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ಹೇಳಿ. ಥ್ಯಾಂಕ್ ಯು.